ಬೆಳವಣಿಗೆಗಳ ನಡುವೆ ರಾಜಕೀಯವಾಗಿ ಕೂಡ ಈ ವಿಚಾರ ಒಂದಷ್ಟು ಸದ್ದಿಗೆ ಒಂದಷ್ಟು ಸುದ್ದಿಗೆ ಕಾರಣವಾಗ್ತಾ ಇದೆ. ಶಾಸಕ ಜನಾರ್ದನ ರೆಡ್ಡಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ದೂರವಾಣಿ ಕರೆ ಮಾಡಿದಾರಂತೆ. ನಿನ್ನೆ ರಾತ್ರಿ ದೂರವಾಣಿ ಕರೆ ಮಾಡಿ ರೆಡ್ಡಿ ಜೊತೆಗೆ ಮಾತುಕತೆ ನಡೆಸಿದಾರಂತೆ. ಫೋನ್ ಮಾಡಿ ಏನಾಯ್ತು, ಹೆಂಗೆ, ಏನು, ನೀವು ಅವಾಗ ಎಲ್ಲಿದ್ರಿ, ನಿಮ್ಗೇನಾದ್ರು ಆಯ್ತಾ, ನಿಮ್ಮ ಪಕ್ಕದಲ್ಲಿ ಯಾರಿದ್ರು, ಎಷ್ಟು ಜನ ಸೇರಿದ್ರು, ಯಾರು ಬಂದಿದ್ರು, ಏನು ಅಂತ ಈ ಡೀಟೇಲ್ಸ್ ಅನ್ನ ಪಡ್ಕೊಂಡಿದ್ದಾರಂತೆ. ಗಲಭೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಕುಮಾರಸ್ವಾಮಿ ಅವರು. ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಇದೇ ಸಂದರ್ಭದಲ್ಲಿ HDK ಧೈರ್ಯ ಹೇಳಿದಾರಂತೆ. ತಲೆಗೆಡ್ಸ್ಕೊಬೇಡಿ, ನಿಮ್ಮ ಜೊತೆಗೆ ನಾವಿದ್ದೀವಿ ಅಂತ ಅಂದಿದ್ದಾರಂತೆ. ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ HD ಕುಮಾರಸ್ವಾಮಿ ಅವರು. ಹೋರಾಟ ಮಾಡೋಣ ಅಂತ ರೆಡ್ಡಿಗೆ ಇದೇ ಸಂದರ್ಭದಲ್ಲಿ ತಿಳಿಸಿದ್ದಾರಂತೆ HDK. ಇದರ ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿ ಅವರು ಒಂದು ತುರ್ತು ಸುದ್ದಿಗೋಷ್ಠಿ ಇಟ್ಕೊಂಡಿದ್ದಾರೆ. ಬೆಂಗಳೂರಿನ JDS ಕಚೇರಿಯಲ್ಲಿ ಈ ಸುದ್ದಿಗೋಷ್ಠಿ ಮಾಡಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಯಾರನ್ನ ಉದ್ದೇಶಿಸಿ, ಏನನ್ನ ಉದ್ದೇಶಿಸಿ ಮಾತನಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ರಕರಣದ ಬಗ್ಗೆ ಮಾತಾಡ್ತಾರೋ, ಇದನ್ನು ಸರ್ಕಾರದ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾರೋ, ಯಾರ ಮೇಲೆ ಬೊಟ್ಟು ಮಾಡಿ ತೋರಿಸ್ತಾರೆ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ನವ್ರು ನೀಟಾಗಿ KPCC ಅವರು AICCಗೆ ಪತ್ರ ಬರೆದು ತಿಳಿಸಿದ್ರು, ನಮ್ದೇನು ಸಮಸ್ಯೆ ಇಲ್ಲ, ಎಲ್ಲ BJPಯಿಂದ ಅಂತ. ಈಗ BJP ಅವರು JDS ಒಂದಾಗಲೇಬೇಕು. ಹಾಗಾಗಿ ಸುದ್ದಿಗೋಷ್ಠಿಯಲ್ಲಿ ಇವ್ರಿಗೇನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕರ್ತವ್ಯ ಲೋಪ ಅಂತನೋ, ಅಥವಾ ಸರ್ಕಾರದ ನಿರ್ಲಕ್ಷ್ಯ ಅಂತನೋ, ಕುಮ್ಮಕ್ಕು ಅಂತನೋ, ಇನ್ನೊಂದು ಮತ್ತೊಂದು ಏನು ಹೇಳ್ತಾರೆ ನೋಡಬೇಕು.